ಆತ್ಮೀಯರೇ, ಸ್ನೇಹಿತರೆ, ಸೊ ಪ್ರತಿ ದಿವಸ ನಾವು ಪಿರಮಿಡ್ ಪವಾಡಗಳ ಪಿರಮಿಡ್ ಪವಾಡದ ಲಾಭಗಳ ಬಗ್ಗೆ ಸೊ ಅದರ ಸಲುವಾಗಿ ಇವತ್ತಿನ ಒಂದು ಅದ್ಭುತವಾದ ಪವಾಡವಾದ ಲಾಭದ ಬಗ್ಗೆ ತಿಳ್ಕೊಳ್ಳೋಣ. ಯಾರ್ಯಾರು ಈ ಅನುಭವಗಳು ಪಟ್ಟಿದ್ದಾರೆ, ಈ ಲಾಭಗಳು ಪಟ್ಟಿದ್ದಾರೆ, ಅವರು ತಿಳಿಸ್ತಾ ಇರ್ತಾರೆ. ಯಾಕಂದ್ರೆ ಇನ್ನೊಬ್ರಿಗ ಅದು ಮಾದರಿ ಆಗ್ಬೇಕಲ್ಲ. ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಂಡದು ಆ ಜಾಸ್ತಿ ಜನ ಗೊತ್ತಿಲ್ಲ ಅಂತ ಇರುವಾಗ ಇಂಥ ಪವಾಡಗಳು ಕೇಳಿಸ್ಕೊಂಡವಾಗ ಖಂಡಿತ ಅವ್ರನ್ನೂ ಸ್ವಲ್ಪ ಈ ಕಡೆ ವಾಲ್ತಾರೆ. ನಾವು ನೋಡ್ತಾ ಇದೀವಿ ಈ ಪವಾಡ, ಈ ಪಿರಮಿಡ್ ಲಾಭಗಳು ಹಂಚ್ಕೊಳ್ತಾ ಇರುವಾಗ ನಾನು ಯೂಟ್ಯೂಬಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾರ್ಯಾರೋ ಮೆಸೇಜ್ಗಳು ಮಾಡ್ತಾ ಇದ್ದಾರೆ, ಇದೇನಿದು ಪಿರಮಿಡ್ ಶಕ್ತಿ ಯಾವ ಬಳಸ್ಕೊಳ್ಳೋದು, ಏನ್ ಪಿರಮಿಡ್ಗಳು ಸಿಗತ್ತೆ, ಇಂಥ ಜಿತಿನ್ ಪಿರಮಿಡ್ಗಳು, ಸಣ್ಣ ಸಣ್ಣ ಪಿರಮಿಡ್ಸ್ ಹೇಳ್ತಾ ಇದ್ರಲ್ಲ ನೀವು, ಇವೆಲ್ಲ ಎಲ್ಲಿ ಸಿಗತ್ತೆ ಅಂತ ಕೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಪಿರಮಿಡ್ ಶಕ್ತಿನ ಬಳಸೋದು, ಅದನ್ನ ಪ್ರಚಾರ ಮಾಡೋದು, ಅದರಲ್ಲಿರುವಂತ ಮಹತ್ವ ಇನ್ನು ಯಾವುದಿಲ್ಲ. ಒಂದು ಅದ್ಭುತ ಮಹತ್ವ ಕಾರ್ಯ ಇದು. ಪಿರಮಿಡ್ ಶಕ್ತಿ ಇಲ್ಲ ಅಂದ್ರೆ ಇನ್ನು ಬೇರೆ ಶಕ್ತಿ ಏನು ಅಂದ್ರೆ, ಅವರು ಈ ಆಸ್ಪತ್ರೆಗೆ ಹೋಗೋದು, ಜ್ಯೋತಿಷ್ಯರ ಹತ್ರ ಮತ್ತೆ ಸ್ವಾಮಿಗಳ ಹತ್ರ ಎಲ್ಲ ಹೋಗಿ ಎಷ್ಟು ದುಡ್ಡು ಕಲ್ಕೊಂಡದು, ಎಷ್ಟು ಸಮಯ ಹೋಗತ್ತೆ, ಎಷ್ಟು ಒಂಥರ ಅಶಾಂತಿ ಅಲ್ವಾ. ಅದು ಸಾಲ್ವ್ ಆಗೋದಿಲ್ಲ. ಮೊದಲನೇದು ದುಡ್ಡು ಹೋಗತ್ತೆ, ಒಂಥರ ಹೆಚ್ಚು ಪರಿಶ್ರಮ ಕೊಡ್ತಾರೆ. ಅದೇ ಇಂಥ ಪಿರಮಿಡ್ಗಳ ಶಕ್ತಿಯನ್ನು, ಸಣ್ಣ ಪಿರಮಿಡ್ ಆಗಲಿ, ಕಾರ್ ಪಿರಮಿಡ್ ಆಗಲಿ, ಆಫೀಸ್ ಪಿರಮಿಡ್ ಆಗಲಿ, ಮನೆ ಪಿರಮಿಡ್ ಆಗಲಿ, ಅನೇಕ ಪಿರಮಿಡ್ಗಳಿದೆ. ನಾವು ಮಾಡೋಂಥ ಪಿರಮಿಡ್ಸ್ಗಳು ಬದಲಾಗಿ ಅಂದ್ರೆ ಅದು ಪಿರಮಿಡ್ ಜೊತೆಗೆ ಈಗ ನಮ್ಮ ಪಾತರ್ ಫೌಂಡೇಶನ್ ಮಾಡ್ತಾರಂತ 2x2, 8 ಇಂಚು 4 ಇಂಚು ಈ ಪಿರಮಿಡ್ ಜೊತೆಗೆ ಜಿತಿನ್ ಪಿರಮಿಡ್ ಎಷ್ಟಿದೆ, ಜಿತಿನಲ್ಲಿ ಮಾಡುವಂಥ ಪಿರಮಿಡ್ಸು ಅದನ್ನು ಸಹ ಎಲ್ಲಾನು ಪ್ರತಿಯೊಂದು ಐಟಮ್ನು ನಾವು ಮಾತಾರ್ ಫೌಂಡೇಶನ್ ಅಲ್ಲಿ ಇಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸ್ವಲ್ಪ ಇದೆ, ಇನ್ನು ಸ್ವಲ್ಪ ತರಿಸ್ಕೊಂಡೋಗಿ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅವು ತುಂಬಾ ಸಹಾಯ ಆಗತ್ತೆ. ಯಾವ ಸಮಯದಲ್ಲಿ ಯಾವ ಸಹಾಯ ಆಗತ್ತಂತನೂ ಈ ಪವಾಡ ಲಾಭಗಳಲ್ಲಿ ತಿಳ್ಕೊಂತಾ ಹೋಗ್ಬೋದು. ಒಂದೊಂದು ಪವಾಡ ಲಾಭ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗತ್ತೆ, ಓ ಈ ರೀತಿ ಮಾಡ್ಕೊಂಡ್ರೆ ನಮಗೂ ಆ ಥರ ಫಲಿತ ಬರ್ಬೋದಲ್ಲ, ನಾವು ಸಹ ಅಂತ ಸಮಸ್ಯೆಯಿಂದ ಬಿಡುಗಡೆ ಆಗ್ಬೋದಲ್ಲ ಅಂತ ಅನಿಸ್ತಾ ಇರ್ತದೆ. ಸೊ ಅದಕ್ಕೂ ಪ್ರತಿಯೊಂದು ಒಂದು ಪವಾಡ ಲಾಭ ಏನೇನು ಪಟ್ಟಿದಾರೋ ಅದು ಪ್ರತಿಯೊಬ್ಬರಿಗೂ ಮಾದರಿ ಆಗತ್ತೆ. ಇವತ್ತು ಒಂದು ತಿಳ್ಕೊಳ್ಳೋಣ. ಒಬ್ರಿಗೆ ಚಾರ್ಟೆಡ್ ಅಕೌಂಟೆಂಟ್, ಅವ್ರ ಹೆಸರು ಉಷಾ ಮಹೇಶ್ವರಿ, ಕೋಲ್ಕತ್ತಾಯಿಂದ. ಇವ್ರೇನಂತಂದ್ರೆ ಚಾರ್ಟೆಡ್ ಅಕೌಂಟೆಂಟು, ಅವ್ರಿಗೆ ಒಂದು ಸ್ವಂತ ಫರ್ಮ್ ಇದೆ. ಆದ್ರೆ ಅವ್ರ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಬೇಕಾಗಿರೋಂಥ ಕ್ಲೈಂಟೇ ಸಿಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ, ಒಂದು ದೊಡ್ಡ ಕ್ಲೈಂಟು ಅವ್ರನ್ನು 6 ತಿಂಗಳಿಂದ ಇವರು ಫಾಲೋ ಮಾಡ್ತಾನೆ ಇದ್ದಾರೆ. ಅಂದ್ರೆ ಕೆಲಸ ಕೊಡಿ, ನಿಮ್ಮ ಕೆಲಸ ನಾನು ಪೂರ್ತಿ ಅಕೌಂಟೆನ್ಸಿ ನಾನು ಮಾಡ್ತೀನಿ ಅಂತಂದ್ರೆ ಅವ್ರು ಬರೋದೇ ಇಲ್ಲ, ಏನೂ ಆಗ್ತಾನೆ ಇಲ್ಲ, ರಿಸಲ್ಟೇ ಬರ್ತಾ ಇಲ್ಲ. ಅವಾಗ ಏನಾಯ್ತಂದ್ರೆ ಇವರು ಒಂದು ಪೈರಾ ವಾಸ್ತು ಎಕ್ಸ್ಪರ್ಟ್ ಹತ್ರ ಕೂತ್ಕೊಂಡು ಸ್ವಲ್ಪ ಪಿರಮಿಡ್ಸ್ಗಳು ತಗೊಂಡು ಆ ಪಿರಮಿಡ್ಸ್ಗಳು ಆಫೀಸಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು, ಮತ್ತೆ ಇನ್ನೊಂದು ಫೈರ್ ಅಂತ ಒಂದು ಪದ್ಧತಿ ಇದೆ, ಒಂದು ಪದ್ಧತಿ ಹೇಳ್ಕೊಡ್ತಾರೆ, ಫೈರ್ ಅಂತ, ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅವಾಗ ಏನಾಯ್ತು ಅಂದ್ರೆ, ಸೊ ಅಂದ್ರೆ ಪ್ರತಿ ದಿವಸ ಮಾಡ್ತಾ ಬಂದ್ರು. ಅದು ಮಾಡೋದಂತೂ ಯಾವುದೇ ನಿರ್ಲಕ್ಷ್ಯ ಮಾಡಿಲ್ಲ, ಪ್ರತಿ ದಿವಸ ಮಾಡ್ತಾ ಬಂದ್ರು. ಒಂದು ವಾರಕ್ಕೆ ನೋಡಿ, ಒಂದು ವಾರಕ್ಕೆ ಏನು ಪವಾಡ ಆಗಿರುತ್ತೆ, ಒಂದು ವಾರಕ್ಕೆ ಅದೇ ಕ್ಲೈಂಟ್, ಬಿಗ್ ಕ್ಲೈಂಟು ಇವ್ರು ಕಾಲ್ ಮಾಡ್ತಾನೆ. ಏನಂತ, ನನ್ನ ಪೂರ್ತಿ ಅಕೌಂಟೆಂಟ್ಸ್ ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ. ನನ್ನ ಪೂರ್ತಿ ಅಕೌಂಟ್ಸು ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಕ್ಕೂ ಅವ್ರಿಗೆ ಏನಾಗಿದೆ ಅಂದ್ರೆ ದೊಡ್ಡ ಕೆಲಸ ಸಿಕ್ತು. ಅವರು ಪೂರ್ತಿ ಸೆಟ್ಲ್ ಆದ್ರು. ಆಫೀಸಲ್ಲಿ ಎನ್ವಿರಾನ್ಮೆಂಟು ಪೂರ್ತಿ ಚೆನ್ನಾಗಿ ಆಗಿದೆ. ಅಂದ್ರೆ ಅವರ ಸಬಾರ್ಡಿನೇಟ್ಸು ಸಹ ಅದಕ್ಕೆ ಮುಂಚೆ ನಿರ್ಲಕ್ಷ್ಯವಾಗಿ ಕೆಲಸ ಮಾಡ್ತಾ ಇದ್ರು, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವರು ಸಹ ಈ ಪದ್ಧತಿಯೆಲ್ಲ ಫಾಲೋ ಮಾಡಿದ ಮೇಲೆ, ಪಿರಮಿಡ್ಸ್ಗಳು ಇನ್ಸ್ಟಾಲ್ ಮಾಡ್ಕೊಂಡಿದ ಮೇಲೆ ಅವರ ಆಫೀಸಲ್ಲಿರುವಂಥ ಸಬಾರ್ಡಿನೇಟ್ಸು ಸಹ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂತ ಒಳ್ಳೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅವರ ಆಫೀಸಲ್ಲಿ ಕ್ರಿಯೇಟ್ ಆಗಿ ಈ ಪೈರಾವಾಸ್ತು ರಿಸಲ್ಟ್ಸು ಎಂತ ಸರ್ಪ್ರೈಸಿಂಗ್ ಅಂತ ಅವ್ರಿಗೆ ಆಶ್ಚರ್ಯಕರ ಆಯ್ತು ಅಂತ ಅವ್ರು ಹೇಳ್ತಾರೆ ಅಲ್ವಾ. ಅದೇ ರೀತಿಯಲ್ಲಿ ಅವ್ರು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಫಲಿತಗಳು ಅವ್ರು ಕೊಟ್ಟಿದೆ ಅಂತ ಈ ಉಷಾ ಮಹೇಶ್ವರ್ ಅವರು ನಮ್ಗೆ ತಿಳಿಸ್ತಾ ಇದ್ದಾರೆ ಮಿತ್ರರೇ. ಸೊ ಇದು ಒಂದು ಪವಾಡದ ಲಾಭ. ಇಷ್ಟೆಲ್ಲ ಪವಾಡಗಳು ತಿಳ್ಕೊಂತಾ ಇದೀವಿ, ಇದೆಲ್ಲ ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕೇಳಿಸ್ಕೊಂಡಿದ್ದಕ್ಕೂ ತಮಗೆ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.